ಕಾರ್ಯಕ್ರಮದ ಅಧ್ಯಕ್ಷತೆ ಹೊಂದಿರುವ ಡಾಕ್ಟರ್ ಪ್ರೊಫೆಸರ್ ಕೆ ಶರ್ಮಾ ಸರ್ ಅವರೇ ಹಾಗೂ ಈ ದಿನದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಶ್ರೀ ಸಿ ಯು ಬೆಳಕಿ ಸರ್ ಅವರೇ, ಶ್ರೀ ಎನ್ ಬಿ ಕುಲಕರ್ಣಿ ನ್ಯಾಯಾಧೀಶರು ಸಾಹೇಬ್ರವರೇ, ಇನ್ನೊಬ್ಬರು ನಮ್ಮ KLE ಸಂಸ್ಥೆಯ ನಿರ್ದೇಶಕರಾಗಿದ್ದಂಥ ಶ್ರೀ ಮುನ್ವಾಣಿ ಸರ್ ಅವರೇ, ಬನ್ನಿಗೋಳ್ ಸರ್ ಅವರೇ ಹಾಗೂ ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಧನ್ಯವಾದಗಳೇ. ವಿಶೇಷವಾಗಿ ಈ ದಿನ ನಾನು ಪ್ರಶಸ್ತಿ ಬಂದಿರೋದಕ್ಕೆ ಶರ್ಮಾ ಸರ್ ಅವರ ಪ್ರೀತಿ ಮತ್ತು ಅವರ ಅಂತಃಕರಣದ ಸಂಕೇತ ಅಂತ ನಾನು ಭಾವಿಸ್ತೇನೆ. ಈ ದಿನದ ಪ್ರಶಸ್ತಿ ಯಾಕೆ ವಿಶೇಷತೆಯಿಂದ ಹೊಂದಿದೆ ಅಂತ ನನಗೆ ಅಂತ ಅನ್ನೋದಾದರೆ, ನಾನು ಸರ್ಕಾರಿ ಸೇವೆಗೆ ಸೇರಿರೋದು 3/2/2006. ಕರೆಕ್ಟಾಗಿ ನಿನ್ನೆಗೆ 20 ವರ್ಷಗಳು ಮುಗಿದು. ಸೊ 21ನೇ ವರ್ಷ ಪ್ರಾರಂಭ ಆಗ್ತಾಯಿದೆ. ಸನ್ಮಾನ್ಯ KS ಶರ್ಮಾ ಸರು, ಸುಲೋಚನಾ ಮೇಡಮ್ ಅವರು, ಸುಮಿತ್ರಾ ಮೇಡಮ್ ಅವರು ಪ್ರಪ್ರಥಮ ಇವತ್ತು ಫಸ್ಟ್ ಡೇ ಸ್ಟಾರ್ಟ್ ಮಾಡಿದ್ದನೇ ಗಣೇಶ ಪೂಜೆ ಮತ್ತು ಹೋಮದ ಕಾರ್ಯಕ್ರಮದ ಮೂಲಕ. ಸೊ ಈ ಹಿನ್ನೆಲೆಯಲ್ಲಿ ನಾನು ಅವರಿಗೆ ತುಂಬ ಆಭಾರಿಯಾಗಿರ್ತೇನೆ ಅಂತ ಹೇಳಿಬಿಟ್ಟು ಇವತ್ತಿನ ವಿಶೇಷತೆಯ ದಿನದ ಮೂಲಕವಾಗಿ ಅದಕ್ಕಿಂತ ಪೂರ್ವಕವಾಗಿ ನಾನು ಹೇಳಬೇಕು ಏನು ಅಂತಂದರೆ, KLE ಸಂಸ್ಥೆಯ ನಿರ್ದೇಶಕರು ಇದ್ದಾರೆ. ಉತ್ತರ ಕರ್ನಾಟಕದಲ್ಲಿ ವಿಶೇಷವಾಗಿ KLE ಸಂಸ್ಥೆಗಳು ಇದ್ದುದರಿಂದ ಎಷ್ಟೊಂದು ಜನ ಬಡ ಮಕ್ಕಳಿಗೆ ಅದು ಹೆಲ್ಪ್ ಆಗಿದೆ ಅಂತಂದರೆ, ಸರ್ವ ಸಹಿತ ನಾವು ಇಂಜಿನಿಯರಿಂಗ್ ಮಾಡ್ಬೇಕಾದ್ರೆ ನಿರ್ದೇಶಕರಾಗಿದ್ದರು. ನಾವು 1992ರಲ್ಲಿ BE ಜಾಯಿನ್ ಆದಾಗ ನಮ್ಮಿಂದ ಫೀಸ್ ತೆಗೆದುಕೊಂಡಿರೋದು ಎಷ್ಟು ಅಂತಂದರೆ, ಒಂದು ವರ್ಷಕ್ಕೆ 1,750 ರೂಪಾಯಿ ಮಾತ್ರ. 1,750 ರೂಪಾಯಿನಲ್ಲಿ ನಮಗೆ ಇಂಜಿನಿಯರಿಂಗ್ ಮಾಡಿಬಿಟ್ಟು ಲಕ್ಷಾಂತರ ಜನ ವಿದ್ಯಾರ್ಥಿಗಳನ್ನ ತಾವು ತಮ್ಮ ಸಂಸ್ಥೆಗಳಿಂದ ಹೊರಗಡೆ ಬಿಟ್ಟಿದ್ದೀರಿ ಅಂತಂದ್ರೆ, ಇದು ಇಡೀ ವಿಶ್ವಕ್ಕೆ ಕೊಟ್ಟಿರುವಂತ KLE ಸಂಸ್ಥೆಯ ಕೊಡುಗೆ ಅಂತ ನಾನು ಎಲ್ಲರ ಮೂಲಕ ಅವರನ್ನ ಪ್ರಾರ್ಥಿಸ್ತಾ, ಈ ದಿನದ ವಿಶೇಷತೆ ಏನು ಅಂತಂದ್ರೆ 130ನೇ ಜನ್ಮ ದಿನೋತ್ಸವ ಡಾಕ್ಟರ್ ದ.ರಾ. ಬೇಂದ್ರೆ ಅವರದ್ದು ಮತ್ತು ಅವರ ಶಿಷ್ಯ ಬೃಂದವರಾದಂಥ ಡಾಕ್ಟರ್ KS ಶರ್ಮಾ ಸರ್ ಉಪಸ್ಥಿತಿ ಇರುವಂಥದ್ದು. ಈಗಿನ ಪೀಳಿಗೆಗೆ ನಾವು ದ.ರಾ. ಬೇಂದ್ರೆ ಅವರ ಕುರಿತಾಗಿ ಹೇಳಲೇಬೇಕಾಗಿರುವಂತ ಒಂದು ಅಗತ್ಯತೆ ಇದೆ. ದ.ರಾ. ಬೇಂದ್ರೆ ಅವರು ಬೇರೆ ಕವಿಗಳಂತೆ ಅಲ್ಲ. ಅದಕ್ಕೆ ನಾವು ದ.ರಾ. ಬೇಂದ್ರೆ ಅವರಿಗೆ ಮಹಾಕವಿಗಳು, ಮಹಾವಿಜ್ಞಾನಿಗಳು, ಯುಗದ ಕವಿ, ಭುವನದ ಭಾಗ್ಯ, ವರ ಕವಿ, ಮಾತಿನ ಗಾರುಡಿಗ ಅಂತ ಎಲ್ಲಾ ಬಿರುದುಗಳನ್ನು ಸಹಿತ ದ.ರಾ. ಬೇಂದ್ರೆ ಅವರಿಗೆ ಕೊಟ್ಟಿರುವಂಥದ್ದು. ದ.ರಾ. ಬೇಂದ್ರೆ ಅವರ ಮನೆಯ ಮಾತು ಮರಾಠಿ ಅವರಿಗೆ. ಮತ್ತು ಈಗ ಸುಲೋಚನಾ ಮೇಡಮ್ ಅವರು ಹೇಳಿದ ಹಾಗೆ, ಅವರು ಮೂಲತಃ ಮಹಾರಾಷ್ಟ್ರದ ರತ್ನಾಗಿರಿ ಜಿಲ್ಲೆಯವರು, ಕೇಸಗಿ ಅಂತ ಗ್ರಾಮದಲ್ಲಿ. ಅವರ ಪೂರ್ವಜರಿಗೆ ಒಂದು ಕನಸು ಬೀಳುತ್ತೆ, ನೀವು ಕನ್ನಡ ಮಾತನಾಡುವಂತ ಪ್ರದೇಶಕ್ಕೆ ತಾವು ತೆರಳಿದ್ರೆ ತಮಗೆ ಚೆನ್ನಾಗಿ ಆಗುತ್ತೆ ಅನ್ನುವಂತ ಒಂದು ಕನಸಿನನ್ನು ನೋಡಿಕೊಂಡು ಅವರು ಸಾಂಗ್ಲಿ ಹತ್ರ ತೇಸ್ಗಾಂವ್ ಅನ್ನುವಂತ ಗ್ರಾಮಕ್ಕೆ ಬರ್ತಾರೆ. ಆವಾಗ ಶಿರಹಟ್ಟಿಯಿಂದ ಹೋದಂತ ಕೆಲವರು ಪ್ರಮುಖರ ಜೊತೆ ಮಾತಾಡ್ತಾ ನಮ್ಮ ಊರಿಗೆ ಬಂದು ತಾವು ವೇದ ಮತ್ತು ಮಂತ್ರಗಳ ಪಠನೆ ಮಾಡೋದ್ರ ಬಗ್ಗೆ ಹೇಳಿಕೊಡ್ಬೇಕು ಅನ್ನುವಂತ ಒಂದು ಮಾತನ್ನ ಆಹ್ವಾನವನ್ನು ಇಟ್ಟಾಗ ಅವರು ಮಹಾರಾಷ್ಟ್ರದ ಸಾಂಗ್ಲಿಯಿಂದ ಶಿರಹಟ್ಟಿಗೆ ಬರ್ತಾರೆ. ಶಿರಹಟ್ಟಿಯಿಂದ ಡಾಕ್ಟರ್ ದ.ರಾ. ಬೇಂದ್ರೆ ಅವರು ಧಾರವಾಡಕ್ಕೆ ಬಂದು ಒಂದು ಅಚ್ಚರಿಯಾದಂಥ ಜ್ಞಾನಪೀಠ ಪ್ರಶಸ್ತಿ ಹಾಗೂ ವಿಸ್ಮಯಕಾರಿಯಾದಂಥ ಒಂದು ಕಾವ್ಯ ಲೋಕವನ್ನು ಸೃಷ್ಟಿಸಿರುವುದನ್ನು ನಾವು ನೋಡಿದ್ದೀವಿ. ಈ ರೀತಿಯಾಗಿ ಗಣಪತಿಗೂ ಮತ್ತು ಅವರ ಮೂಲ ಮನೆ ದೇವರು ಗಣಪತಿ ಅನ್ನುವಂಥದ್ದು ಸಹಿತ ನಾನು ಕೇಳಿದ್ದೀನಿ. ಸೊ ಬೆನಕ ಕಂಡ ಇದೇನು ಬೇಂದ್ರೆ ಕಂಡ ಬೆನಕ ಅಂತ ಏನು ಒಂದು ಮಂದಿರವನ್ನು ಮಾಡಿದ್ದಾರೆ. ಇದು ಯಾವ ರೀತಿಯಾಗಿರುವಂಥದ್ದನ್ನು ತಾವೆಲ್ಲ ನೋಡಿದ್ರೆ, ಗಣಪತಿಯ ಮೂರ್ತಿಯೂ ಇದೆ, ಅದರ ಸುತ್ತಲೂ ಬೇಂದ್ರೆಯವರು ಬರೆದಂತ ಬೆನಕನ ಕುರಿತು ಬರೆದಂತ ಎಲ್ಲ ಕವನಗಳನ್ನು ಸಹಿತ ಅದರಲ್ಲಿ ಅವರು ಕಲ್ಲಿನಲ್ಲಿ ಕೆತ್ತಿಸಿ ಹಾಕಿರುವಂಥದ್ದಿದೆ. ಸಾಹಿತ್ಯಾಸಕ್ತರಿಗೆ ಅದು ಸಾಹಿತ್ಯ ಮಂದಿರತನೂ ಆಗುತ್ತೆ. ಯಾರು ಆಸಕ್ತರಿದ್ದಾರೆ ಅವರಿಗೆ ಗಣಪತಿ ಮಂದಿರವೂ ಸಹಿತ ಲಭ್ಯ ಆಗುವಂತ ಒಂದು ಕ್ಯಾಂಪಸ್ ಅನ್ನ ಮಾಡಿರುವಂಥದ್ದು. ಅದು ಎಲ್ಲ ಒಂದು ಇಡೀ ನಮ್ಮ ದೇಶಕ್ಕೆ, ನಮ್ಮ ನಾಡಿಗೆ ಒಂದು ಒಳ್ಳೆಯ ಉಪಯೋಗಕರವಾದಂಥದ್ದು. ಡಾಕ್ಟರ್ ದ.ರಾ. ಬೇಂದ್ರೆ ಅವರು ಬೇರೆ ಕವಿಗಳಿಗಿಂತ ವಿಶೇಷ ಯಾಕೆ ಅನ್ನೋದಕ್ಕೆ ಇನ್ನೊಂದು ಉದಾಹರಣೆ ಏನು ಅಂತಂದ್ರೆ, ಬ್ರಿಟಿಷರು ಅವರು ನರಬಲಿ ಅಂತ ಒಂದು ಕವನವನ್ನು ಬರೀತಾರೆ. ಬೇರೆ ಯಾವ ಕವಿಗಳಿಗೂ ಸಹಿತ ಅವರು ಬರೆದ ಕವನಗಳಿಗೆ ಆಧಾರದ ಮೇಲೆ ಜೈಲಿಗೆ ಕರೆಸಿರುವಂಥದ್ದು ನಾವು ನೋಡಿಲ್ಲ. ಆದರೆ ಅವರು ಬರೆದಿರುವಂತಹ ನರಬಲಿ ಒಂದು ಕವನ ಏನು ಬರೀತಾರೆ, ಆ ಕವನಕ್ಕೆ ಅದು ಬ್ರಿಟಿಷರಿಗೆ ಸಂಬಂಧಪಟ್ಟಂತ ಒಂದು ಕವನ ಅನ್ನುವಂಥದ್ದು ನೋಡಿಕೊಂಡು ಅವರಿಗೆ ಹಿಂದಲ್ಗ ಜೈಲಿಗೆ ಹಾಕ್ತಾರೆ.
ಹಿಂಡಲ್ಗಾ ಜೈಲಿಗೆ ಹಾಕೋದು ಅಷ್ಟೇ ಅಲ್ಲ, ಅವರಿಗೆ ಮುಂದಿನ 6 ವರ್ಷಗಳ ಕಾಲ ಕರ್ನಾಟಕದಲ್ಲಿ ಯಾವುದೇ ಜಾಬ್ ಅನ್ನು ಸಹಿತ ಸಿಗಬಾರ್ದು ಅನ್ನುವಂಥ ಆದೇಶವನ್ನು ಸಹಿತ ಪಡಿಸ್ತಾರೆ. ಸೊ ನರಬಲಿ ಎನ್ನುವಂತ ಆ ಒಂದು ಕವನದಲ್ಲಿ ಇರುವಂತದ್ದು ಏನು ಅಂತಂದ್ರೆ, ಬಲಗಾಲ ಬುಡದಿಂ ಬಿಡುಗಡೆ ಬಿಡಿಸಲು ನರಬಲಿಯೇ ಬೇಕು ಅಂತ. ಬಲಗಾಲ ಬುಡದಿಂ ಅಂತಂದ್ರೆ ಒಂದು ಕಾಳಿಯ ಒಂದು ಬಲಗಾಲದಲ್ಲಿ ನಮ್ಮ ಸ್ವಾತಂತ್ರ್ಯ ಅನ್ನುವಂತ ಬಿಡುಗಡೆಯ ಒಂದು ಅದು ಕಾನೂನು ಸಿಕ್ಕಿದೆ. ಅದಕ್ಕೆ ನಾವೆಲ್ಲರೂ ಸಹಿತ ಆತ್ಮಾಹುತಿಯನ್ನ ಮಾಡಿಕೊಂಡಲ್ಲಿ ಮಾತ್ರ ಅದು ನಾವು ಅವರ ವಿರುದ್ಧ ಒಂದು ಗೆಲ್ಲಲಿಕ್ಕೆ ಸಾಕಾಗ್ತದೆ ಅನ್ನುವಂತ ಮಾತನ್ನು ಹೇಳ್ತಾರೆ. ಏನಿದು 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 ಎಂದು ದೇವರ ಜಂಗುಳಿ ಹಿರಿಯುವುದೇಕೆ, ಇದು ಮಾನವತೆಯ ಮೊಳಗುವ ಕಾಲ. ಕೋಳಿ ಕೊಯ್ದರೆ ಕೆರಳುವರುಂಟು, ಕುರಿ ಕೊಂದರೆ ಕೇಳುವರುಂಟು, ಕೋನನ ಕಡಿದರೆ ಕಾಯುವರುಂಟು, ಗುಬ್ಬಿ ಮಾನವನ ಕೊಂದರೆ ಕಡಿದರೆ ಏನು. ಅಂದ್ರೆ ಒಂದು ಕುರಿ ಕೋಳಿ ಕೋಣ ಕಡಿದ್ರೆ ಎಲ್ಲರೂ ಕೇಳ್ತಾರೆ, ಅದನ್ಯಾಕೆ ಕೊಂದಿದ್ದೀರಿ ಇದನ್ಯಾಕೆ ಕೊಂದಿದ್ದೀರಿ ಅಂತ. ಆದ್ರೆ ಬ್ರಿಟಿಷರು ಎಷ್ಟೊಂದು ಜನ ಭಾರತೀಯರನ್ನೆಲ್ಲ ಕೊಂದರೂ ಸಹಿತ ಯಾರು ಕೇಳೋದಕ್ಕೆ ಇಲ್ವಲ್ಲ ಅನ್ನುವಂಥ ಮಾತನ್ನ ನರಬಲಿನಲ್ಲಿ ಅವರು ಬರೆದಿರ್ತಾರೆ. ಆ ಬರೆದಿರೋದರ ನೋಡ್ಕೊಂಡು ಅವರಿಗೆ ಬ್ರಿಟಿಷರು ಜೈಲು ಶಿಕ್ಷೆಯನ್ನು ಸಹಿತ ಕೊಟ್ಟಿರುವಂತದನ್ನ ನಾವೆಲ್ಲ ನೋಡ್ತೀವಿ. ನಂತರ ಈ 4 ತಂತಿಯ ಬಗ್ಗೆ ನಾವೆಲ್ಲ ಮಾತನಾಡಲೇಬೇಕು. 4 ತಂತಿ 1964ರಲ್ಲಿ ಸನ್ಮಾನ್ಯ ದ.ರಾ. ಬೇಂದ್ರೆ ಅವರು ಬರೆದಿರ್ತಾರೆ. 1974ರಲ್ಲಿ ಅದಕ್ಕೆ ಜ್ಞಾನಪೀಠ ಪ್ರಶಸ್ತಿ ಬರುತ್ತೆ. ಅದು ವಿಶೇಷವಾದಂಥದ್ದು. ಅವರು ಮನೆ ಮಾತು ಮರಾಠಿ, ಅದರ ಕನ್ನಡದಲ್ಲಿ ಅವರು ಸಾಹಿತ್ಯವನ್ನು ರಚಿಸಿರ್ತಾರೆ. ಅವರಿಗೆ ಜ್ಞಾನಪೀಠ ಪ್ರಶಸ್ತಿಯು ಸಹಿತ ಆವಾಗ ಬಂದಿರುವಂಥದ್ದು. ತದನಂತರ ಪದ್ಮಶ್ರೀ ಪ್ರಶಸ್ತಿ ಬರುತ್ತೆ ಮತ್ತು ಡಾಕ್ಟರೇಟ್ ಪ್ರಶಸ್ತಿಗಳು ಬರ್ತವೆ. ಅವೆಲ್ಲವೂ ಸಹಿತ ನಮ್ಮ ಶರ್ಮಾ ಸರ್ ಅವರ ಮನೆಯ ಮ್ಯೂಸಿಯಂನಲ್ಲಿ ಎಲ್ಲವನ್ನೂ ಹಾಕಿದ್ದಾರೆ. ಅದೆಲ್ಲರೂ ಸಹಿತ ಇವತ್ತಿನ ವಿದ್ಯಾರ್ಥಿಗಳು ಅದನ್ನ ತಿಳ್ಕೊಳ್ಬೇಕಾಗ್ತದೆ. ಗಣಪತಿ ನಮ್ದು ಎಲ್ಲರಿಗೂ ತಿಳಿದಿರೋ ಹಾಗೆ ಎಲ್ಲದರ ಮೂಲಾಧಾರ ಗಣಪತಿ ಅಂತ ಹೇಳ್ತಾರೆ. ಮೂಲಾಧಾರ ಅಂತಂದ್ರೆ ಎಲ್ಲರಿಗೂ ಏನು ಸಪ್ತ ಚಕ್ರಗಳು ಏನು ಬರ್ತವೆ, ಬೆನ್ನಿನ ಅಂತ್ಯದಲ್ಲಿ ಬೆನ್ನು ಮೂಳೆ ಅಂತ್ಯದಲ್ಲಿ ಬರುವಂತ ಏನು ಮೂಲಾಧಾರ ಇದೆ, ಓಂಕಾರ ಅನ್ನುವಂಥದ್ದು ಏನಿದೆ, ಆ ಓಂಕಾರವನ್ನ ಒಂದು ಅದನ್ನ ಅಚೀವ್ ಮಾಡಲಿಕ್ಕೆ ನಾವು ಗಣಪತಿಯ ಪೂಜೆಯನ್ನು ಮಾಡಬೇಕು ಅನ್ನುವಂಥ ದೃಷ್ಟಿಯಿಂದ ಹಲವಾರು ಗಣಪತಿಯ ಮೇಲೆ ಅವರು ಕವನಗಳನ್ನ ಬರೆದಿರುವಂತದ್ದನ್ನು ನೋಡಿ. ಅವರು ಬರೆದಿರುವಂತ ಪ್ರಥಮವಾಗಿ ಬರೆದಿರುವಂತಹ ಕೆಲವು ಕವನಗಳಿಗೂ 68 ವಯಸ್ಸಿನ ನಂತರ ಬರೆದಿರುವಂತಹ ಕೆಲವೊಂದು ಕವನಗಳಿಗೂ ತುಂಬಾ ಒಂದು ಆಧ್ಯಾತ್ಮಿಕದ ನೆಲೆಯ ಕಡೆ ಬೇಂದ್ರೆಯವರು ಹೋಗಿರುವಂತದ್ದನ್ನ ನಾವು ನೋಡಿದ್ದೀವಿ. 4 ತಂತಿನಲ್ಲಿ ತಾವೆಲ್ಲ ನೋಡ್ಬೋದು. ನಾನು ನೀನು ಆನು ತಾನು ನಾಕೆ 4 ತಂತಿ, ಸೊಲ್ಲಿಸದಿರು ನಿಲ್ಲಿಸದಿರು ಓಂ ಓಂ ತಂತಿ, ಗಣನಾಯಕ ಮೈಮಾಯಕ ಸಹಿಹಾಯಕ ಮಾಡಿ ಅಂತ ಇಲ್ಲಿ ಹೇಳ್ತಾರೆ. ಅದಕ್ಕೂ ಪೂರ್ವದಲ್ಲಿ ಅವರು ಈ ಭೃಂಗದ ಬೆನ್ನೇರಿ ಬಂತು ಕಲ್ಪನಾ ವಿಲಾಸ ಅಂತಂದ್ರೆ, ಯಾವಾಗ ಕಾಳಿದಾಸ ಒಂದು ದುಷ್ಯಂತ ಮತ್ತು ಶಕುಂತಲೆ ಬಗ್ಗೆ ಒಂದು ಕಾವ್ಯ ಬರೆದಿರ್ತಾರೆ, ಅಲ್ಲಿ ಶಕುಂತಲೆ ಮಲ್ಲಿಗೆ ಹೂವಿಗೆ ನೀರು ಹಾಕುವಂತ ಸಂದರ್ಭದಲ್ಲಿ ಒಂದು ಗುಂಗಿ ಹುಳ ಅದಕ್ಕೆ ಕಷ್ಟ ಕೊಡ್ತಾ ಇರ್ತದೆ. ಆಗ ದುಷ್ಯಂತ ಬಂದು ಹೆಲ್ಪ್ ಮಾಡ್ತಾನೆ. ಆ ಒಂದು ಆಧಾರದ ಮೇರೆಗೆ ಭೃಂಗದ ಬೆನ್ನೇರಿ ಬಂತು ಕಲ್ಪನಾ ವಿಲಾಸ, ಏನು ಏನು ಜೇನು ಜೇನು ಎನೆ ಗುಂಗು ಗಾನ, ಓಂಕಾರದ ಶಂಕನಾದಕ್ಕಿಂತ ಕಿಂಚಿದೂನ. ಪ್ರಥಮ ಬರೆದಾಗ ಓಂಕಾರಕ್ಕಿಂತ ನಾನು ಕಡಿಮೆ ಇದ್ದೀನಿ ಅಂತ ಅನ್ನುವಂತ, ಸ್ವಲ್ಪ ಕೆಳಗೆ ಇದ್ದೀನಿ ಅನ್ನುವಂತ ಹೇಳುವಂತ ಬೇಂದ್ರೆ ಅವರು 4 ತಂತಿಯ ಒಂದು ಕವನ ರಚನೆಯ ಸಂದರ್ಭದಲ್ಲಿ ಅವರು ಹೇಳ್ತಾರೆ, ಓಂ ಓಂ ತಂತಿ ಗಣನಾಯಕ ಮೈಮಾಯಕ ಮೈಸಾಯಕ ಅಂತ ಹೇಳ್ತಾರೆ. ಅಂದ್ರೆ ಅವರು ಈ ಓಂಕಾರವನ್ನ ನಾವು ಯಾವ ರೀತಿಯಾಗಿ ನಮ್ಮ ಜೀವನದಲ್ಲಿ ಅದನ್ನ ಸಾಕ್ಷಾತ್ಕಾರ ಮಾಡಿಕೊಳ್ಳಬೇಕು ಅನ್ನುವುದರ ಆಧಾರದಲ್ಲಿ ಆ ಒಂದು ನಿಟ್ಟಿನಲ್ಲಿ ಬಂದಿರುವಂತದ್ದನ್ನು ನೋಡಿದ್ದೀವಿ. ಸೊ ಬೇಂದ್ರೆಯವರ ಒಂದು ಕವನಗಳನ್ನು ಅರ್ಥ ಮಾಡ್ಕೋಬೇಕು ಅಂತಂದ್ರೆ ಒಬ್ಬರು ಗುರುವೈರ್ಯರ ಮೂಲಕ ಮಾತ್ರ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ. ನೇರವಾಗಿ ಓದಿದ್ರೆ ಅದು ಅರ್ಥ ಆಗೋದಿಲ್ಲ. ಆದ್ರೆ ಗುರುವೈರ್ಯರು ಯಾರಾದ್ರೂ ಅವ್ರ ಬಗ್ಗೆ ನಮಗೆ ಮಾಹಿತಿಯನ್ನು ನೀಡಿದ್ರೆ ತದನಂತರ ಅವುಗಳನ್ನ ಓದ್ಕೊಂಡ್ರೆ, ಈ ಭಗವದ್ಗೀತೆನೂ ಅಷ್ಟೇ, ಭಗವದ್ಗೀತೆ ಓದಿದ್ರೆ ಅರ್ಥ ಆಗೋದಿಲ್ಲ. ಭಗವದ್ಗೀತೆ ಯಾವುದೇ ಒಂದು ಚಾಪ್ಟರ್ ಬಗ್ಗೆ ತಾವೆಲ್ಲ ಪ್ರವಚನನೋ ಅಥವಾ ಗುರು ಹಿರಿಯರಿಂದ ತಿಳ್ಕೊಂಡು ತದನಂತರ ತಾವು ಶ್ಲೋಕಗಳನ್ನ, ಅವುಗಳ ಭಾವಾರ್ಥಗಳನ್ನ, ಶಬ್ದಾರ್ಥಗಳನ್ನ ತಾವು ಓದ್ಕೊಂಡ್ರೆ ಅದರ ಅರ್ಥ ಆಗುತ್ತೆ. ಇದೇ ರೀತಿ ನಮ್ಮ ಬೇಂದ್ರೆಯವರ ಕವನಗಳು ಸಹಿತ ಹಾಗೆ. ಸೊ ಅವರು ಅದೇ ರೀತಿ ನಮ್ಮ ಶರ್ಮಾ ಸರ್ ಸಹಿತ ಅದೇ ರೀತಿ ಬರೆದಿರುವಂತದ್ದು ನಾವು ನೋಡಿದ್ದೀವಿ. ಅವರಿಗೆ ನವೋದಯದವರು ನೈವೇದ್ಯವರು ಸ್ವಲ್ಪ ಟೀಕೆ ಮಾಡುವಂತಹ ಸಂದರ್ಭದಲ್ಲಿ ಅವರು ನೋ ಮತ್ತು ಟು ಅನ್ನುವಂತ ವರ್ಡ್, ಇಂಗ್ಲಿಷ್ ನಲ್ಲಿ ನೋ, ನೋ ಅಂತಂದ್ರೆ 2 ತರ ಇದೆ. ನೋ ಅಂದ್ರೆ ಇಲ್ಲ ಅಂತಾನೂ ಇದೆ, KNOW ನೋ ಅಂತಂದ್ರೆ ತಿಳ್ಕೊಳ್ಳುವಂತಿದೆ, ಡೂ ಅಂತಂದ್ರೆ ಮಾಡುವಂತ. ಅಂದ್ರೆ ನೋ ಡೂ ಅನ್ನೋದಕ್ಕೂ ಸಹಿತ ಅವರು ಅದರಲ್ಲಿ ಕವಿತೆಗಳನ್ನ ಬರೆದಿರುವಂತದ್ದಿದೆ. ಹುಡುಕು ಅನ್ನುವಂತ ಶಬ್ದ ಮಾವು ಬೇವು ನೀವು ಹೂ ಅಂತ ಬರ್ತದೆ, ಮಾಡು ಬೇಡು ಅನ್ನುವಂಥದ್ದು ಡೂ ಅಂತ ಬರ್ತದೆ,
ಸಾಕು ಬೇಕು ಅನ್ನೋದರಲ್ಲಿ ಕು ಬರ್ತದೆ. ಅದರಲ್ಲಿ ಮತ್ತೆ ಸಂಖ್ಯಾಶಾಸ್ತ್ರಕ್ಕೆ ಅವರು ಹೋಗ್ತಾರೆ. ಹುಡುಕು ಅನ್ನುವಂಥದ್ದು ಸಂಖ್ಯಾಶಾಸ್ತ್ರದ ಪ್ರಕಾರ ಹೂ ಅಂತಂದ್ರೆ 8, ಟೂ ಅಂತಂದ್ರೆ 3, ಕು ಅಂತಂದ್ರೆ 1, 831. ಅದನ್ನ ರಿವರ್ಸ್ ಮಾಡಿದ್ರೆ 138. 138ರಲ್ಲಿ 46 ಪ್ಲಸ್ 46 ಪ್ಲಸ್ 46 ಗಂಡು ಹೆಣ್ಣು ಮತ್ತು ಮಗ ಅವುಗಳಲ್ಲಿರುವಂತಹ ಕ್ರೋಮೋಸೋಮ್ಗಳ ಸಂಖ್ಯೆ 46 ಪ್ಲಸ್ 46 ಪ್ಲಸ್ 46. ಸೊ ಇಂಥ ಸಂಖ್ಯಾಶಾಸ್ತ್ರ ಇಂಥ ವಿಜ್ಞಾನದ ಬಗ್ಗೆಯೂ ಸಹಿತ ಅವರು ತುಂಬಾ ಆಳವಾದಂತಹ ಅಧ್ಯಯನವನ್ನು ಮಾಡಿರುವುದು. ಈ ಮೆಂಡ್ಲಿಫ್ದು ಪಿರಿಯಾಡಿಕ್ ಟೇಬಲ್ ಅಂತ ಬರುತ್ತೆ. ಎಲ್ಲ ವಿದ್ಯಾರ್ಥಿಗಳಿಗೆ ಹೈಸ್ಕೂಲ್ ಅಲ್ಲಿ ಇದ್ದಾಗ ಗೊತ್ತು. 108 ಮೂಲ ವಸ್ತುಗಳಿತ್ತು, ಈಗ 118 ಅಂತಿದೆ. ಅವರು ಆವಾಗಲೇ ಮಾಡಿದ್ರು. ಈಗ ಬೆಳ್ಳಕ್ಕಿ ಸರ್ ಅವರು ಹೇಳಿದ್ರು, ಡಾಕ್ಟರ್ ಸುದರ್ಶನ್ ECG ಸುದರ್ಶನ್ ಈ ನೊಬೆಲ್ ಪ್ರಶಸ್ತಿಗೆ ಅರ್ಹರಾದಂತವರು ಸೈಂಟಿಸ್ಟ್ಗಳು ಅವ್ರ ಹತ್ರ ಬಂದಾಗ ಅವ್ರು ಹೇಳ್ತಾರೆ, ನಾನು ಮಾಡಿರುವಂತಹ ಪಿರಿಯಾಡಿಕ್ ಟೇಬಲ್ ನಲ್ಲಿ ಆ ಸಂದರ್ಭದಲ್ಲಿ 128 ಎಲಿಮೆಂಟ್ಸ್ ಇದೆ ಅಂತ ಹೇಳ್ತಾರೆ. ಈ ಪಿರಿಯಾಡಿಕ್ ಟೇಬಲ್ ನಲ್ಲಿ ಒಂದು F ಬ್ಲಾಕ್ ಅಂತ ಬರುತ್ತೆ, ಮೆಥನೈಟ್ಸ್ ಬ್ಲಾಕ್ ಅಂತ. ಇದ್ರ ವಿಶೇಷತೆ ಏನು ಅಂತಂದ್ರೆ ಅಟಾಮಿಕ್ ನಂಬರ್ ಜಾಸ್ತಿ ಆದಾಗ ಅಟಾಮಿಕ್ ವೇಟ್ ಕಡಿಮೆ ಆಗ್ತಾ ಹೋಗುತ್ತೆ ಆ ಬ್ಲಾಕ್ ನಲ್ಲಿ. ಯಾಕೆ ಇದು ಅಂತ ಅವ್ರು ಕೇಳಿದಾಗ ಡಾಕ್ಟರ್ ಸುದರ್ಶನ್ ಅವರು ಇವಕ್ಕೆಲ್ಲ ನಾವು ಮಿಸ್ಟಿಕ್ ನಂಬರ್ಸ್ ಅಂತೀವಿ ಅಂತ ಹೇಳ್ತಾರೆ. ಬಟ್ ಡಾಕ್ಟರ್ ಬೇಂದ್ರೆ ಅವರು ನನ್ನ ಹತ್ರ ಅದಕ್ಕೆ ಉತ್ತರ ಇದೆ ಅಂತ ಅವ್ರು ಬರ್ತಾರೆ. ಸೊ ಡಾಕ್ಟರ್ ಬೇಂದ್ರೆ ಅವರು ಕೇವಲ ಸಾಹಿತಿಗಳಷ್ಟೇ ಅಲ್ಲ, ಅವರು ಮಹಾ ಜ್ಞಾನಿಗಳು, ಮಹಾವಿಜ್ಞಾನಿಗಳು. ಅವರಿಗೆ 102 ವಿಷಯಗಳಲ್ಲಿ ಜ್ಞಾನ ಇತ್ತು. 102 ವಿಷಯಗಳಲ್ಲಿ ಅವರಿಗೆ ಜ್ಞಾನ ಇರುವಂಥದ್ದನ್ನ ನಾವೆಲ್ಲ ಕೇಳಿದ್ವಿ. ಅದಕ್ಕೆ ಪೂರಕವಾಗಿ ಸರ್ ಶರ್ಮಾ ಸರು ಇವರಿಗೆ 70 ವರ್ಷಗಳಾದಾಗ ಶಿರಹಟ್ಟಿನಲ್ಲಿ ಒಂದು ಕಾರ್ಯಕ್ರಮ ಆಗುತ್ತೆ. ಅಲ್ಲಿ ಡಾಕ್ಟರ್ ನಿಜಲಿಂಗಪ್ಪನವರು ನಮ್ಮ ಮುಖ್ಯಮಂತ್ರಿಗಳು, ಆಗಿನ ಮುಖ್ಯಮಂತ್ರಿಗಳು ಬಂದಿರ್ತಾರೆ. ಆ ಸಂದರ್ಭದಲ್ಲಿ ಇವರು ಒಂದು ಕವನವನ್ನು ಬರೀತಾರೆ. ಸರ್ ಸಹಿತ ಅವರ ಶಿಷ್ಯ ಆಗಿರೋದ್ರಿಂದ ಅದೇ ಸಂಖ್ಯಾಶಾಸ್ತ್ರದಲ್ಲೇ ಅವ್ರಿಗೆ ಮೇಲೆ ಬರೀತಾರೆ. 4ರಲ್ಲಿ 10 ಇರುವುದು, 10 4ರಲ್ಲಿ ಇರುವುದು. 4ರಲ್ಲಿ 10 ಅಂತಂದ್ರೆ 1 2 3 4, 1 + 2 + 3 + 4 10 ಆಯ್ತು. 4ರಲ್ಲಿ 10 ಇರುವುದು, 10 4ರಲ್ಲಿ ಇರುವುದು. 1 to 10 ಪೂರ್ಣ ಸಂಖ್ಯೆ ಆಯಿತು. ಅದರಲ್ಲಿ 4 ತಂತಿಗಳು ಬಂತು. 10ರಲ್ಲಿ 4 ಇರುವುದು. 1 10ರ ಮಧ್ಯೆ ವಿಶೇಷ 7 ಇರುವುದು ಅಂತ. 1 2 3 4 5 6 ತೆಗೆದುಕೊಂಡ್ರೆ ಅದೊಂದು ಭಾಗ, 7 1, 7ರ ನಂತರದ 1 ಅಂತ ಅದರಲ್ಲಿ ಬರೀತಾರೆ. ಅದ್ರ ಬಗ್ಗೆ ಮುಂದೆ ಅವರು ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಹೋಗಿ ಅದರಲ್ಲೂ ಸಹಿತ ಓಂಕಾರದ ಬಗ್ಗೆ ಶರ್ಮಾ ಸರ್ ಅವರು ಹೇಳ್ತಾರೆ. ಮುಂದೆ ಹೇಳುವಂತ ಒಂದು ವಿಶೇಷವಾದಂತಹ ಸ್ಟ್ಯಾಚ ಯಾವುದು ಅಂತಂದ್ರೆ ಚಕ್ರ ಗುಣಿಸಲು 620. 1 × 2 × 3 × 4 × 5 × 6 ಮಾಡಿದ್ರೆ 720 ಬರುತ್ತೆ. 7ಅನ್ನು ಬಿಟ್ಟು 8 9 10 ಅದು ಮಲ್ಟಿಪ್ಲೈ ಮಾಡಿದ್ರು ಸಹಿತ 720 ಬರುತ್ತೆ. ಷಟ್ಚಕ್ರ ಗುಣಿಸಲು 620, ಸಪ್ತದಾಚೆಯ ಚಕ್ರ 89 10 ವರುಷದ ಹಗಲಿರುಳು. 720 ಅಂತಂದ್ರೆ ಏನು? 360 ಹಗಲು, 360 ರಾತ್ರಿ. 7 ಅಂತಂದ್ರೆ ವಾರದ 7 ದಿನಗಳು ಅಂತ. ಸೊ ಅದೆಲ್ಲ ಬರೆದ್ಬಿಟ್ಟು ಸರ್ ಲಾಸ್ಟ್ಗೆ ಬೇಂದ್ರೆ ಅವ್ರ ಬಗ್ಗೆ ಬರೆಯುವಂಥದ್ದು, ಕೇಳುವಂಥದ್ದು, 7 ದಾಟುವ ಹೊತ್ತು ಬಂದಿರಲು 10, 7 ಅಜ್ಞಾನಗಳ ಬದಿಹತ್ತಿ 10, 7 ಜ್ಞಾನಿಗಳಾಗಿ ತೆರೆಯಿಟ್ಟು 10, 7 ಹತ್ತಿದ್ರೆ 10ರ 10 10 ಅಂತಂದ್ರೆ 10ರ 10 ಅಂತಂದ್ರೆ ನೀವಿನ್ನು 100 ವರ್ಷಗಳ ಕಾಲ ಬರೀಬೇಕು, ಬಾಳಬೇಕು ಅನ್ನುವಂಥದ್ದನ್ನ ಶರ್ಮಾ ಸರ್ ಅವರಿಗೆ ಒಂದು ಕವನವನ್ನ ಅವರಿಗೆ ಅರ್ಪಣೆಯನ್ನ ಮಾಡಿರ್ತಾರೆ. ಅದು ಸಹಿತ ಸಂಖ್ಯಾಶಾಸ್ತ್ರದ ಆಧಾರದ ಮೇಲೆಗೆ ಮಾಡಿರುವಂಥದ್ದಿದೆ. ಸೊ ಶರ್ಮಾ ಸರ್ ಬಗ್ಗೆ ಈಗಾಗಲೇ ನಮ್ಮ ಕುಲಕರ್ಣಿ ಸರ್ ಹೇಳಿದ್ದಾರೆ. ದಿನಗೂಲಿ ನೌಕರರ ಬಗ್ಗೆ ಅವರ ಒಂದು ಸುಪ್ರೀಂ ಕೋರ್ಟ್ ನಲ್ಲಿ ಏನು ಹೋರಾಟ ಮಾಡಿದ್ರು, ಹೋರಾಟದ ಅಂಗವಾಗಿ ಸುಮಾರು 20 ಲಕ್ಷದಷ್ಟು ಜನ ಇಡೀ ದೇಶದಲ್ಲಿ ದಿನಗೂಲಿ ನೌಕರರು, ಅವರಿಗೆ 150-60 ರೂಪಾಯಿಗಳ ಸಂಬಳ ಇತ್ತು, ಅವರಿಗೆ ಸಾಮಾಜಿಕ ಭದ್ರತೆ ಇರಲಿಲ್ಲ. ಅಂತವ್ರನ್ನ ಕಾಯಂ ಮಾಡಲಿಕ್ಕೆ ಅವರು ಹೋರಾಟ ಮಾಡಿದ್ರು. ಆ ಒಂದು ಜಜ್ಮೆಂಟ್ ಆಧಾರದ ಮೇರೆಗೆ ಸುಮಾರು 20 ಲಕ್ಷದಷ್ಟು ಜನ ಏನ್ ಮಾಡ್ಕೊಂಡ್ರು, ಪರ್ಮನೆಂಟ್ ಆಗಿಬಿಟ್ರು. ಇವತ್ತು ಕೆಲವೊಂದು ಮನೆಗಳಲ್ಲಿ ನಾವೆಲ್ಲ ನೋಡಿದೀವಿ, ದೇವರ ಫೋಟೋ ಪಕ್ಕದಲ್ಲಿ ಶರ್ಮಾಜಿ ಅವ್ರ ಫೋಟೋಗಳು ಇಟ್ಟಿದ್ದಾರೆ. ಯಾಕಂದ್ರೆ ಅವ್ರಿಗೆ ಜೀವನವನ್ನ, ಅವ್ರ ಜನರೇಷನ್ ಅನ್ನೇ ಚೇಂಜ್ ಆಯಿತು. ಯಾವಾಗ ಅವರು ದಿನಗೂಲಿ ನೌಕರರಾದವರು ಕಾಯಂ ನೌಕರರಾಗಿ ಕೆಲಸಕ್ಕೆ ಸೇರಿದ್ರು, ಅವರಿಗೆ DCRG, ಗ್ರಾಚ್ಯುಯೇಟ್, ಪೆನ್ಷನ್ ಎಲ್ಲ ಬರ್ತಾ ಇರೋದ್ರಿಂದ ಅವರ ಮುಂದಿನ ಜನರೇಷನ್ ಸಹಿತ ಚೇಂಜ್ ಆಗಿ ಅವರ ಒಂದು ಬದಲಾವಣೆಯು ಸಹಿತ ಆಗಿದೆ. ಅದಕ್ಕೆ ಸನ್ಮಾನ್ಯ ಶರ್ಮಾ ಸರ್ಗೂ ಸಹಿತ ಹಾರ್ದಿಕವಾದ ಮತ್ತು ನನ್ನ ಒಂದು ವಂದನೆಗಳನ್ನು ತಿಳಿಸ್ತೇನೆ. ಬೇಂದ್ರೆ ಸರ್ ಅವರು ಹೇಳುವಂತ ಅನೇಕ ಮಾರ್ಮಿಕತೆಗಳನ್ನು ಸಹಿತ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಅವ್ರು ಕೇಳ್ತಾ ಇದ್ರು, ಒಂದು ಯಾವುದೋ ಧಾರವಾಡ ಫಂಕ್ಷನ್ದಲ್ಲಿ ಕೇಳಿದ್ರಂತೆ. ಧಾರವಾಡ ಫಂಕ್ಷನ್ದಲ್ಲಿ ಏನ್ ಕೇಳಿದ್ರು ಅಂತಂದ್ರೆ, ನಿಮಗೆ ಈ ಕಾಣುವಂತ ಚಂದ್ರ ಹತ್ರನೋ ಅಥವಾ ಬೆಳಗಾಂ ಹತ್ರನೋ ಅಂತ ಕೇಳಿದ್ರು. ನಿಮಗೆ ಚಂದ್ರನ ಕಾಣ್ತಾ ಇದ್ದಾನಲ್ಲ, ಕಾಣುವಂತ ಚಂದ್ರ ಹತ್ರನೋ ಬೆಳಗಾಂ ಹತ್ರನೋ ಅಂತಂದ್ರಂತೆ. ಎಲ್ಲರೂ ಹೇಳಿದ್ರಂತೆ, ಏನ್ ಸರ್ ಅದನ್ನೇ ಕೇಳ್ತಾ ಇದ್ರಿ ಬೆಳಗಾಂ ಹತ್ರ ಅಂತ.
ಬೆಳಗಾಂ ಹತ್ರ ಆದ್ರೆ ನಿಮ್ಗೆ ಯಾಕೆ ಕಾಣೋದಿಲ್ಲ ಅದು? ಚಂದ್ರ ದೂರ ಆದ್ರೆ ನಿಮಗೆ ಕಾಣ್ತಾನೆ, ಬೆಳಗಾಂ ಹತ್ರ ಇದು ನಿಮ್ಗೆ ಯಾಕೆ ಕಾಣೋದಿಲ್ಲ ಅಂತ. ಆಗ ಅವರು ಮತ್ತೆ ಅವರು ಹೇಳ್ತಾರೆ, ಯಾವುದು ನಮಗೆ ಕಾಣುತ್ತದೋ ಅದು ಹತ್ರ ಇರೋದಿಲ್ಲ. ನೋಡ್ಲಿಕ್ಕೆ ಕಾಣ್ಲಿಕ್ಕೆ ಅದು ನಮ್ಗೆ ಕಾಣಿಸೋ ನೋಟ ಬೀಳುತ್ತೆ, ಆದ್ರೆ ಅದು ಮಾನಸಿಕವಾಗಿ ನಮ್ಮಿಂದ ದೂರ ಇರ್ತದೆ. ಯಾವುದು ದೂರ ಇರ್ತದೆ ಅದು ನಮಗೆ ಹತ್ತಿರವಾಗಿ ಕಾಣ್ತಾ ಇದೆ. ಸೊ ಆ ನಿಟ್ಟಿನಲ್ಲಿ ನಾವು ನಮ್ಮ ಜೀವನ ಶೈಲಿಯಲ್ಲಿ ಅವೆಲ್ಲವುಗಳನ್ನು ಸಹಿತ ನಾವು ತಿಳ್ಕೊಂಡು ನಾವು ಕೆಲಸ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾ, ಈ ದಿನದ ಈ ಕಾರ್ಯಕ್ರಮಕ್ಕೆ ನಮಗೆ ಆಹ್ವಾನಿಸಿ, ನನ್ನ ಕುಟುಂಬದವರಿಗೂ ಸಹಿತ ಆಹ್ವಾನಿಸಿ ಒಂದು ವೆಂಕಶ್ರೀ ಪ್ರಶಸ್ತಿಯನ್ನು ನೀಡಿ ಗೌರವಿಸಿರುವುದಕ್ಕೆ ಮತ್ತು ಈ ದಿನದ ಕಾರ್ಯಕ್ರಮಕ್ಕೆ ಹುಬ್ಬಳ್ಳಿ ಮತ್ತು ಬೆಳಗಾವಿ ಕಾರ್ಮಿಕ ಅಧಿಕಾರಿಗಳ ಕಚೇರಿಗಳಿಂದ ಆಗಮಿಸಿರುವ ಹಿರಿಯ ಅಧಿಕಾರಿಗಳಾದ ಶ್ರೀ ನಾಗರಾಜ್ ಅವರು ಮತ್ತು ಸಚಿನ್ ಅವರು ಬಂದಿದ್ದಾರೆ. ಹಾಗೂ ಜಿಲ್ಲಾ ಕಾರ್ಮಿಕ ಅಧಿಕಾರಿಗಳಾದ ಹಾವೇರಿಯ ತರ್ನಂ ಮೇಡಮ್ ಅವರಾಗಿರ್ಬೋದು, ಮಾರಿಕಮ್ಮ ಮೇಡಮ್ ಅವರಾಗಿರ್ಬೋದು ಮತ್ತು ಶ್ರೀ ಬಾಳಿಗಟ್ಟಿ ಅವರು ಬಂದಿದ್ದಾರೆ. ಹಿರಿಯ ಕಾರ್ಮಿಕ ನಿರೀಕ್ಷಕರುಗಳು ಸಹಿತ ಬಂದಿದ್ದಾರೆ. ಅವ್ರಿಗೂ ಸಹಿತ ನಾನು ತುಂಬ ಆಭಾರಿಯಾಗಿದ್ದೀನಿ ಈ ದಿನದ ಕಾರ್ಯಕ್ರಮಕ್ಕೆ ತಾವೆಲ್ಲ ಬಂದಿದ್ದೀರಿ ಅಂತ ತಮ್ಮಲ್ಲಿ ಹೇಳ್ತಾ, ಈ ದಿನದ ಕಾರ್ಯಕ್ರಮಕ್ಕೆ ತಾವು ಕೊಟ್ಟಿರುವಂಥ ಪ್ರಶಸ್ತಿ ಅದು ನಮಗೆ ಇನ್ನೂ ಹೆಚ್ಚಿನ ಜವಾಬ್ದಾರಿಯನ್ನು ಕೊಟ್ಟಿರುವಂಥದ್ದು. ಯಾಕಂದರೆ ಬೇರೆಯವರು ಕೊಡುವಂಥ ಪ್ರಶಸ್ತಿನ ಬೇರೆ, ತಕ್ಕಡಿನಲ್ಲಿ ಓನ್ಲಿ ವಜನ್ ತೂಕ ಮಾಡುವಂಥದ್ದು ಇರ್ತದೆ, ಪಾರ್ಟಿ ತೂಕ ಮಾಡೋದಿಲ್ಲ. ಆದರೆ ಶರ್ಮಾ ಸರ್ ತಕ್ಕಡಿ ಹೇಗಿರ್ತದೆ ಅದೊಂಥರ ಡಿಫ್ರೆಂಟ್ ಆಗಿರುವಂಥ ತಕ್ಕಡಿ. ಸೊ ಅವರು ಆ ತಕ್ಕಡಿನಲ್ಲಿ ತೂಕ ಮಾಡಿ ಕೊಟ್ಟಿರೋದಕ್ಕೆ ಅದು ಹೆಚ್ಚಿನ ಜವಾಬ್ದಾರಿಯನ್ನು ನಮ್ಮ ಮೇಲೆ ಅವರು ಹಾಕಿದ್ದಾರೆ ಅನ್ನುವಂಥ ಒಂದು ಆಶಯ ನನ್ನ ಮೇಲಿದೆ. ಸೊ ತಮ್ಮೆಲ್ಲರಿಗೂ ಸಹಿತ ನಾನು ಮತ್ತೊಮ್ಮೆ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ ತಮ್ಮೆಲ್ಲರಿಗೂ ಸಹಿತ ಧನ್ಯವಾದ.